ದೇವೇಗೌಡರು ಒಂದು ಹೇಳಿಕೆ, ಸರ್ವೋಚ್ಚ ನ್ಯಾಯಾಲಯದ ದೇವೇಗೌಡರು ಒಂದು ಹೇಳಿಕೆ ಕೊಡ್ತಾರೆ. ಹೇಳಿಕೆ ಏನು ಅಂದ್ರೆ, ನಾವು NDA ಅಂಗ ಪಕ್ಷವಾಗಿ ಸಂಪೂರ್ಣವಾಗಿ ತೋರಿಸ್ಕೊಂಡಿದೀವಿ. ಅದನ್ನ MP ಚುನಾವಣೆಯಲ್ಲಿ ನಾವು ತೋರಿಸ್ಕೊಟ್ಟಿದೀವಿ. ನಮ್ಮ ಶಕ್ತಿ ಬಿಜೆಪಿ ಅವ್ರ ಜೊತೆಗೆ ಸೇರಿದ್ರೆ ಈ ರಾಜ್ಯದಲ್ಲಿ ಏನ್ ರಿಸಲ್ಟ್ ಸಿಗ್ಬೋದು ಅನ್ನೋದು ತೋರಿಸ್ಕೊಟ್ಟಿದ್ವಿ. MLA ಚುನಾವಣೆನೂ ಹೊಂದಾಣಿಕೆ ಮಾಡ್ಕೊಂತೀವಿ, ಬಟ್ ಸ್ಥಳೀಯ ಚುನಾವಣೆ ನಾವು ಫ್ರೆಂಡ್ಲಿ ಫೈಟ್ ಹೋಗ್ತೀವಿ ಅನ್ನೋದನ್ನ ಹೇಳಿದ್ದಾರೆ. ನಾವು ಇವತ್ತು ಕುಮಟಾ ವಿಧಾನಸಭಾ ಕ್ಷೇತ್ರದಿಂದ ನಮ್ಮ ಸರ್ವೋಚ್ಚ ನ್ಯಾಯಾಲಯದ ದೇವೇಗೌಡರ ಹೇಳಿಕೆಯನ್ನ ಸ್ವಾಗತಿಸ್ತೀವಿ. ಅವ್ರು ಏನ್ ತೀರ್ಮಾನ ತಕೊಂಡ್ರು, ಅವರು ಕುಮಾರಸ್ವಾಮಿ ಅವ್ರು ಏನೇ ತೀರ್ಮಾನ ತಕೊಂಡ್ರು ಅದಕ್ಕೆ ನಾವು ಬದ್ಧರಿದ್ದೇವೆ. ನಾವು ಇಂಡಿಪೆಂಡೆಂಟ್ ಆಗಿ ಹೋಗ್ಬೇಕು ಅಂತ ಅವ್ರೇನಾದ್ರೂ ನಿರ್ದೇಶನ ಕೊಟ್ರೆ ನಾವು ಅದೇ ರೀತಿ ನಡ್ಕೊಂಡು ಈ ಪಕ್ಷನ ಗೆಲ್ಸೋಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ಬರುವಂತ ಪಟ್ಟಣ ಪಂಚಾಯತ್, ಹೊನ್ನಾವರ ಪಟ್ಟಣ ಪಂಚಾಯತ್ ಇಲೆಕ್ಷನ್ ಇರ್ಬೋದು, ಕುಮಟಾ ಮುನ್ಸಿಪಾಲಿಟಿ ಇಲೆಕ್ಷನ್ ಇರ್ಬೋದು, ಮುಂದಿನ ದಿನದಲ್ಲಿ ಬರುವಂತ ತಾಲೂಕ್ ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ ಅಲ್ಲಿ ನಾವು ಏಕಾಂಗಿಯಾಗಿ ಹೋರಾಟ ಮಾಡಿ ಒಂದು ಒಳ್ಳೆ ರಿಸಲ್ಟ್ ತರುವಂತ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ಮತ್ತು ನಮ್ಗೆ ಶಕ್ತಿ ಇದೆ. 59,289 ಮತ 2023 ನಮ್ಗೆ ಸಿಕ್ಕಂತದ್ದು ನಮ್ಮ JDS ಪಕ್ಷಕ್ಕೆ ಜನಾದೇಶ ಇದೆ ಅಂತ ತೋರಿಸ್ಕೊಟ್ಟಿದ್ದಾರೆ ಜನ. ಅದರದ್ದು ಒಂದು ಶಕ್ತಿ ಅನುಗುಣವಾಗಿ ನಾವು ಇಲ್ಲಿ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, ಮುನ್ಸಿಪಾಲಿಟಿ, ಪಟ್ಟಣ ಪಂಚಾಯತ್ ಮತ್ತು ನನ್ನ ಕಾರ್ಯಕರ್ತರ ಚುನಾವಣೆಯಾದ ನಮ್ಮ ಗ್ರಾಮ ಪಂಚಾಯತ್ ಇವೆಲ್ಲದರಲ್ಲೂ ನಮ್ಮ ಶಕ್ತಿ ಪ್ರದರ್ಶನ ಮಾಡ್ತೀವಿ. ಮತ್ತೆ ಹೆಚ್ಚಿನ ಗೆಲ್ಲುವಂತ ಪ್ರಾಮಾಣಿಕತೆ ಪ್ರತ್ಯೇಕವಾಗಿ ಅಂತ ನಮ್ಗೆ ಈಗಾಗಲೇ ಅವ್ರು ಏನೇ ನಿರ್ದೇಶನ ಕೊಟ್ರು ಅದಕ್ಕೆ ನಾವು ಬದ್ಧ, ಮತ್ ನಮ್ಗೆ ಶಕ್ತಿ ಇದೆ, ಅದನ್ನ ಮಾಡಿ ತೋರಿಸ್ತೀವಿ. ಇಷ್ಟು ಹೇಳ್ತಾ ಕೊನೆಯಲ್ಲಿ ನಮ್ಮ ಅಂಗ ಪಕ್ಷದ ಮಿತ್ರರಾದ ದಿನಕರ್ ಶೆಟ್ಟಿ ಅವರು ಇವತ್ತು ಅವ್ರ ಶಾಸಕರಿದ್ದಾರೆ. ನಾವೇನು ಅವ್ರ ಶಾಸಕರಲ್ಲ ಅಂತ ಎಲ್ಲೂ ಹೇಳಲಿಲ್ಲ. 600 ಓಟಲ್ಲಿ ಅವ್ರಿಗೆ ಗೆದ್ರುನು ನಾನು ಅಷ್ಟೇ ಅರ್ಹತೆ ಇದ್ದವನು ಅಂತ ನಾವೆಲ್ಲೂ ಬಡಾಯಿ ಕೊಚ್ಕೊಳ್ಳಿಲ್ಲ, ಹೇಳ್ಕೊಂಡಿಲ್ಲ. ಬುದ್ಧಿವಂತರ ಲಕ್ಷಣನು ನಾವು ತೋರಿಸ್ಕೊಳ್ಳಿಲ್ಲ, ನಾವು ಒಪ್ಕೊಂಡಿದೀವಿ. ನಾವು ಅವ್ರಿಗೆ ಒಳ್ಳೆ ಕೆಲಸ ಮಾಡಿ ಅಂತ ಸಲಹೆ 2-3 ಸಲ ಕೊಟ್ಟಿದೀವಿ. ಬಿಟ್ರೆ ಬೇರೆ ಅನ್ಯ ಅರ್ಥ ಬರೋರಲ್ಲಿ ಅವ್ರನ್ನ ಎಲ್ಲೂ ನಾವು ನಡ್ಕೊಂಡಿಲ್ಲ. ಮಧ್ಯದಲ್ಲಿ ಬೇರೆ ಕೋರ್ಟ್ ನ್ಯಾಯಾಲಯಕ್ಕೆ ಹೋದಾಗ ಆ ತೀರ್ಪು ನಮ್ಮ ಪರವಾಗಿ ಸಿಗದಿದ್ದಾಗ ಅವ್ರು ಕೊಟ್ಟಂತ ಹೇಳಿಕೆಗೆ ಪ್ರತಿರೋಧವಾಗಿ ನಾನು ಹೇಳಿಕೆ ಕೊಟ್ಟೇ ಬಿಟ್ರೆ ನಾವು ಯಾವುದೇ ತರದ ಅವ್ರ ಬಗ್ಗೆ, ಅದರಲ್ಲೂ ವಿಶೇಷವಾಗಿ ಬಿಜೆಪಿ ಪಕ್ಷದ ಬಗ್ಗೆ ನಾವೆಲ್ಲೂ ಮಾತಾಡಿಲ್ಲ. ಮತ್ತೆ MP ಚುನಾವಣೆಯಲ್ಲಿ ಏನ್ ಕೆಲಸ ಮಾಡಬೇಕು ಮಾಡಿದೀವಿ. ಅದು ಅಲ್ಲಿ MP ಗೆದ್ದಂತ ಅಭ್ಯರ್ಥಿ ಕಾಗೇರಿ ಸಾಹೇಬ್ರಿಗೂ ಗೊತ್ತಿದೆ. ಆದ್ರೆ ಮೊನ್ನೆ ದೀಪಾವಳಿಗಿಂತ ಸ್ವಲ್ಪ ಮೊದಲೇ ಒಂದು ಹೇಳಿಕೆ ಕೊಡ್ತಾರೆ. ನಾನ್ ಮತ್ತೆ ಹೇಳಿಕೆ ಕೊಡೋದಿಲ್ಲ ಅದು ಅಂತ ಹೇಳ್ಬಿಟ್ಟು ಎಷ್ಟು ಅಂದ್ರೆ ಒಂದು ಅವ್ರ ಬಗ್ಗೆ ನಾನು ಏನ್ ಹೇಳ್ಬೇಕು ಅಂತ ಅರ್ಥ ಆಗೋದಿಲ್ಲ. ಅವ್ರು ಬಾಲೇಶ್ಯ ಅಲ್ಲ, ಅವ್ರು ತಾನು ಅತೀ ಬುದ್ಧಿವಂತ ಇದ್ದೀನಿ ಅನ್ನೋದು ಗೊತ್ತಿದೆ. ರಾಜಕೀಯದಲ್ಲಿ ತಂತ್ರಗಾರಿಕೆ ಮಾಡೇ ಮುಂದೆ ಬರ್ಬೇಕು ಅನ್ನೋದು, ಆದ್ರೆ ಹಿಂದಕಾಲ ಸಾಧನೆ ಮಾಡ್ತಾರೆ ಅನ್ನೋದೇ ಬೇಜಾರು. ಕುತೂಹಲಕಾರಿ ಮಾಹಿತಿಗಾಗಿ ಕೂಜಳ್ಳಿ ಟೈಮ್ಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ.